ಗುರುಜಿ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದೇ ಸೈಜ್ ಪಾದ ಇರೋವಂಥವ್ರು ಅಥವಾ ಸ್ನೇಹಿತೆಯರು ಅಥವಾ ಸ್ನೇಹಿತರು ಶೂಗಳನ್ನ ಚಪ್ಪಲಿಗಳನ್ನ ಅವ್ರದ್ದು ಇವ್ರದವರು ಹಾಕೊಂಡು ಓಡಾಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಎಲ್ಲರೂ ಒಂದೇ ಚಪ್ಪಲಿ ಬಳಸೋರು. ಆ ಚಪ್ಪಲಿ ಕಿತ್ತೋಗೋ ಹೊರತು ಇನ್ನೊಂದು ಚಪ್ಪಲಿಯನ್ನ ಅವರು ತಗೋತಾನೆ ಇರಲಿಲ್ಲ. ಆದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಮನೆಯಲ್ಲಿ ಸ್ವಲ್ಪ ಜಾಸ್ತಿ, ನಾವು ಹೆಣ್ಮಕ್ಳೇ ಜಾಸ್ತಿ ಚಪ್ಪಲಿಗಳನ್ನ ತೆಗೆದಿಟ್ಕೊಳ್ಳೋದು. ಹಾಗಾಗಿ ಆ ಥರ ಅತಿ ಹೆಚ್ಚು ಚಪ್ಪಲಿಗಳನ್ನು ಇಟ್ಕೊಂಡು ಬೇರೆಯವರದು ಇವ್ರದು ಬೇರೆಯವರು ಹಾಗೆ ಎಕ್ಸ್ಚೇಂಜ್ ಮಾಡಿ ಹಾಕೋಬಹುದಾ? ಮನೆಯವರಾದ್ರೆ ಹೇಗೆ, ಹೊರಗನೆಯವರಾದ್ರೆ ಹೇಗೆ? ಮೊದಲು ಇದಕ್ಕೆ ವೈಜ್ಞಾನಿಕವಾದ ಆನ್ಸರ್ ಕೊಟ್ಟು ಆಮೇಲೆ ಶಾಸ್ತ್ರೋಕ್ತವಾದ ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಚಪ್ಪಲಿಗಳನ್ನ ಕಾಲಲ್ಲಿ ಧಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಯಾವತ್ತಿಗೂ ಮರಿಬಾರದು. ಯಾವುದಾದ್ರೂ ಇನ್ನೊಬ್ಬ ವ್ಯಕ್ತಿಯ ಚಪ್ಪಲಿಗಳನ್ನು ನಾವು ಹಾಕೊಳ್ತೇವೆ ಆದ್ರೆ ಆತನಿಗೆ ಏನಾದರೂ ಚರ್ಮ ವ್ಯಾಧಿಗಳಿದ್ದರೆ ಅಥವಾ ಇನ್ಫೆಕ್ಷನ್ ಇದ್ದರೆ ಅಥವಾ ಕಾಲಿನಲ್ಲಿ ಆಣಿ ಇತ್ಯಾದಿಗಳೇನಾದರೂ ಇದ್ದರೆ ಕೆಲವು ಸಂದರ್ಭದಲ್ಲಿ ಅದು ಇನ್ನೊಬ್ಬರಿಗೆ ದಾಟ್ತಕ್ಕಂಥ ಅವಕಾಶ ಇರುತ್ತೆ, ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬರ ಚಪ್ಪಲಿಯನ್ನ ಇನ್ನೊಬ್ಬರು ಹಾಕ್ತಕ್ಕಂಥದ್ದು ಆರೋಗ್ಯಕರವಾದ ವ್ಯವಸ್ಥೆ ವೈಜ್ಞಾನಿಕವಾಗಿ ಅಂತೂ ಅಲ್ಲವೇ ಅಲ್ಲ. ಸೈನ್ಸ್ ಕೂಡ ಏನ್ ಹೇಳುತ್ತೆ, ಹಾಕಬಾರ್ದು ಅಂತ ಹೇಳುತ್ತೆ. ನಮ್ಮ ಸಂಸ್ಕಾರ ಏನನ್ನತ್ತೆ, ನಮ್ಮ ಸಂಸ್ಕಾರಗಳೇನು ಹೇಳ್ತದೆ ಅಂತಂದ್ರೆ ಪಾದಕ್ಕೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದು ಅಂತ ಒಂದು ಕಡೆಯಲ್ಲಾದ್ರೆ ಅದಕ್ಕೆ ಶನಿ ಅನ್ನುವಂಥದ್ದು ಒಂದು ಮಾತಿದೆ. ಚಪ್ಪಲಿ ಅಂದ್ರೆ ಶನಿ ಅಂತ. ಈಗ ಒಂದು ಏನಪ್ಪಾ ಅಂತಂದ್ರೆ, ನಾವು ಆಡುಭಾಷೆಯಲ್ಲಿ ಶಾಂತಂ ಪಾಪಂ, ಯಾರು ತಪ್ಪಾಗಿ ತಗೋಬೇಡಿ, ಚಪ್ಪಲಿ ಹೊಡಿತೀನಿ ಅನ್ನೋ ಪದ ಇದೆ, ಹೇಳ್ಬಾರ್ದಂತಲ್ಲ ಅಲ್ವಾ? ಅದಕ್ಕಾಗಿ ನಾನು ಕಿವಿ ಮುಟ್ಕೊಂಡು ಶಾಂತಂ ಪಾಪಂ ಅಂತ ಹೇಳ್ಕೊಂಡು ಆ ಪದ ಬಳಸ್ದೆ. ಅದು ಹೊಡೆಯೋದು ಅಥವಾ ಹೊಡ್ಕೋತೀನಿ ಅನ್ನೋದು ಎರಡೂ ಕೂಡ ಅಪಾಯಕಾರಿ ಅಂತ. ನಾವು ಜನಪದ ಲೋಕದಲ್ಲಿ ಡಿಪ್ಲೊಮಾ ಮಾಡುವಾಗ ಒಂದು ತಾಂಡ ಕರ್ಕೊಂಡು ಹೋಗಿದ್ರು, ಒಂದು ಸಮುದಾಯ. ಯಾರಿಗಾದರೂ ಹೊಡೆದರೆ ಚಪ್ಪಲಿಯಲ್ಲಿ ಅವ್ರನ್ನ ಬಹಿಷ್ಕರಿಸ್ತಾರೆ, ಮತ್ತೆ ವಾಪಸ್ ಸೇರಿಸ್ಕೊಳ್ಬೇಕು ಅಂದ್ರೆ ನಾಲಿಗೆ ಮೇಲೆ ಏನೋ ಬರೆ ಹಾಕ್ತಾರೆ. ಹೌದು, ಆ ಕ್ರಮ ಉಂಟು. ಯಾಕೆ ಅಂತಂದ್ರೆ ಚಪ್ಪಲಿ ಅಂತಕ್ಕಂಥದ್ದು ಬಹಳ ವಿಚಿತ್ರವಾಗಿರತಕ್ಕಂಥ ಒಂದು ವ್ಯವಸ್ಥೆ. ಅದು ಹೇಗೆ ಅಂತ ಹೇಳ್ತೀರಿ, ಭರತ ಏನ್ ಮಾಡ್ದ? ರಾಮಾಯಣಕ್ಕೆ ನಾವು ಬಂದು ನೋಡಿದ್ರೆ ಭರತ ಏನ್ ಮಾಡ್ದ? ರಾಮನ ಪಾದುಕೆಗಳನ್ನ ತಗೊಂಡು ಬಂದು ರಾಜ್ಯದಲ್ಲಿಟ್ಟು ರಾಜ್ಯಭಾರವನ್ನೇನೋ ಮಾಡ್ದ. ಪಾದುಕೆ ತಗೊಂಡು ಹೋದ ನಂತರ ರಾಮನ ಜೀವನದಲ್ಲಿ ಏನೇನು ಅನಾಹುತಗಳಾಯ್ತು ಇದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡ್ತಾ ಬಂದರೆ ಪಾದ ರಕ್ಷೆಗಳು ಅವು. ಅಂದರೆ ಪಾದಕ್ಕೆ ಆಗ್ತಕ್ಕಂಥದ್ದು ಶಾಸ್ತ್ರ ಏನು ಹೇಳುತ್ತೆ, ಒಂದು ಶ್ಲೋಕ ಬರುತ್ತೆ. ನನಗೆ ಕೆಲವುದೆಲ್ಲ ಆಧಾರಕ್ಕೆ ನಂಗೆ ಶ್ಲೋಕ ಇಲ್ಲದೆ ಮುಂದೆ ಹೋಗೋದಿಲ್ಲ. ನಮ್ದು ಏನು ಮಾಡೋಣ, ಇದು ನಮ್ಮ ಸಮಸ್ಯೆ. ಏನು ಅಂತಂದ್ರೆ ಕಂಟಕಾದಿಗಳಿಂದ ನಿವೃತ್ತಿಯನ್ನು ಕೊಡ್ತಕ್ಕಂಥದ್ದು ಪಾದತ್ರಾಣ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ಬಾಧೆಗಳಿಂದ ಪಾದಗಳಿಗೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದಾದ್ದರಿಂದ ಅದಕ್ಕೆ ಒಂದು ಮೌಲ್ಯ ಇದೆ. ಹಾಗಾಗಿ ಒಬ್ಬರು ಧಾರಣೆ ಮಾಡಿದ್ದನ್ನ ಇನ್ನೊಬ್ಬರು ಧಾರಣೆ ಮಾಡಿದ ಪಕ್ಷದಲ್ಲಿ ಅವರ ಪಾಪಗಳನ್ನ ಇವರು ಹೊತ್ಕೊಂಡಂಗಾಯ್ತು ಅಂತ. ಬಟ್ಟೆ ವಿಚಾರದಲ್ಲೂ ವೈಜ್ಞಾನಿಕವಾಗಿ ಹೇಳಿರ್ತಕ್ಕಂಥದ್ದು ಅದೇ ಕಾರಣ, ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಕೂಡ ಅದೇ ಕಾರಣ. ಯಾಕೆ ದಾನ ಮಾಡ್ತಾರಲ್ಲ ಗುರುಗಳೇ, ಬಟ್ಟೆ ಧಾರಣೆ ಮಾಡಿದ್ದನ್ನು ದಾನ ಮಾಡೋ ಹಾಗಿಲ್ಲ. ಈಗ ಮನೆ ಹತ್ರ ಎಲ್ಲ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡಿ ಅಂತ ಬರ್ತಾರೆ, ಕೊಡ್ತಾರಲ್ಲ. ಒಪ್ಪುವಂತ ವಿಚಾರವೇ ಅಲ್ಲ. ಮತ್ತೆ ಏನ್ ಮಾಡೋದು? ಉಪಯೋಗಿಸಿರೋ ಬಟ್ಟೆಗಳನ್ನು ನಾಶ ಮಾಡಬೇಕು. ಹೇಗೆ ನಾಶ ಮಾಡಬೇಕು ಅಂದ್ರೆ ಹೇಗೆ ಅಂತಂದ್ರೆ, ಹೆಚ್ಚಾಗಿ ಎಲ್ಲ ರೀತಿಯ ಬಟ್ಟೆಗಳು ಸಹ ನಾರಿನಿಂದ ರಚನೆ ಆಗಿರ್ತವೆ. ಅದನ್ನ ನೀವು ಮಣ್ಣಿನಲ್ಲಿ ಹಾಕಿದ್ರಿ ಅಂದ್ರೆ ಕೆಲವು ದಿವಸಗಳ ನಂತರದಲ್ಲಿ ಕರಿ ಹೋಗ್ತದೆ ಸಹಜವಾಗಿ. ಆ ರೀತಿಯಲ್ಲಿ ಅದನ್ನು ನಾಶ ಮಾಡಬೇಕು, ಸುಡಲೂಬಾರದು. ಮತ್ತೆ ಇನ್ನೊಂದು ವಿಚಾರ ಇದೆ ಚಪ್ಪಲಿ ವಿಷಯದಲ್ಲಿ, ವಿಚಾರವೊಂದನ್ನು ನಾವು ಗಮನಿಸಬೇಕು. ಪ್ರತಿಯೊಬ್ಬನ ಶರೀರದ ಒಳಗಡೆಗೆ ಅಯಸ್ಕಾಂತೀಯ ಶಕ್ತಿ ಅಂತ ಇರ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿರ್ತದೆ. ಆಧ್ಯಾತ್ಮಿಕವಾದ ಜೀವ ಚೈತನ್ಯ ಶರೀರದ ಆದ್ಯಂತ ಹರಿತಾ ಇರ್ತದೆ. ನಿಮ್ಮ ಜೀವ ಚೈತನ್ಯದ ಸ್ವಭಾವ ಲಕ್ಷಣ ಗುಣಧರ್ಮಗಳು ಬೇರೆ, ನನ್ನ ಜೀವ ಚೈತನ್ಯದ ಸ್ವಭಾವ ಲಕ್ಷಣ ಗುಣ ಚೈತನ್ಯಗಳು ಬೇರೆ. ಲಿಂಗಭೇದವನ್ನು ಬಿಟ್ಟು ಏಕಲಿಂಗಿಗಳೇ ಆಗಿದ್ರೂ ಕೂಡ, ಗಂಡಸರ ಚಪ್ಪಲಿ ಗಂಡಸರು ಅಥವಾ ಹೆಣ್ಮಕ್ಳ ಚಪ್ಪಲಿ ಹೆಣ್ಮಕ್ಳು ಹಾಕ್ಕೊಂಡ್ರೂ ಕೂಡ ಇಬ್ಬರ ದೇಹದಲ್ಲೂ ಸಹ ಸಂಚಾರವಾಗ್ತಕ್ಕಂಥ ವೈಬ್ರೇಷನ್ ಚೇಂಜ್ ಇರುತ್ತೆ. ಒಡ ಹುಟ್ಟಿದವರಾಗಿರಲಿ ಅಥವಾ ಹೊಟ್ಟೆಲ್ ಹುಟ್ಟಿದವರಾಗಿರಲಿ.
ಖಂಡಿತವಾಗಿ ವ್ಯತ್ಯಾಸಗಳಿರುತ್ತೆ, ಸ್ವಭಾವದಲ್ಲೂ ವ್ಯತ್ಯಾಸಗಳಿರುತ್ತೆ. ಖಂಡಿತವಾಗಿ ಅದು ಕ್ರಮೇಣ ತತ್ಕ್ಷಣದಲ್ಲಾಗದೇ ಇದ್ದರೂ ಆ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳಾದರೆ ಕ್ರಮೇಣ ಅದು ಇವರ ಮೇಲೂ ಸಹ ವೈಜ್ಞಾನಿಕವಾಗಿಯೂ ಪರಿಣಾಮ ಬೀರುತ್ತದೆ ಮತ್ತು ಆಧ್ಯಾತ್ಮಿಕವಾಗಿಯೂ ಕೂಡ ತರಂಗಗಳು ದೇಹದಲ್ಲಿ ಉತ್ಪತ್ತಿಯಾಗುವ ಮತ್ತು ಸಂಚಾರವಾಗ್ತಕ್ಕಂಥ ತರಂಗಗಳಲ್ಲಿ ವ್ಯತ್ಯಾಸವಾಗುತ್ತೆ. ಆ ವ್ಯತ್ಯಾಸಗಳ ಪರಿಣಾಮವಾಗಿ ಮಾನಸಿಕವಾದ ಸಮಸ್ಯೆ ಆರಂಭದಲ್ಲಿ ಶುರುವಾಗುತ್ತೆ, ನಂತರವಾಗಿ ದೈಹಿಕವಾದ ಸಮಸ್ಯೆಗಳು ಕೂಡ ಆರಂಭವಾಗುತ್ತೆ. ಹಾಗಾಗಿ ಒಬ್ಬರ ಚಪ್ಪಲಿ ಇರಬಹುದು, ಒಬ್ಬರ ವಸ್ತ್ರಗಳಿರಬಹುದು, ಇನ್ನೊಬ್ಬರು ಧಾರಣೆ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿಯೂ ತಪ್ಪು, ಆಧ್ಯಾತ್ಮಿಕವಾಗಿ ಅಂತೂ ತಪ್ಪೇ. ಹಾಗಂತ ಹೇಳಿ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಬಹುದು. ಲೌಕಿಕವಾಗಿ ಒಂದು ಸಣ್ಣ ವ್ಯತ್ಯಾಸ ಮಾಡಿ ನೀವು ಏನು ಕೇಳಬಹುದು ಅಂತ ಅಂದಾಜಿತ್ತು ನನಗೆ, ಹಾಗಾಗಿ ಅದನ್ನು ನಾನೇ ಹೇಳ್ಬಿಡ್ತೀನಿ. ಏನು ವಿಷಯ ಅಂತಂದರೆ, ನಮ್ಮಲ್ಲಿ ಅನೇಕ ವಸ್ತ್ರಗಳಿದೆ, ಇನ್ನೂ ಹಾಕುವಂಥ ಸ್ಟೇಜ್ನಲ್ಲಿ ಅದು ಇದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಯಾರಿಗಾರು ಕೊಟ್ಟರೆ ಪಾಪ ಅಗತ್ಯ ಇರೋರು ಹಾಕ್ಕೊಳ್ತಾರಲ್ಲ, ಸುಮ್ಮನೆ ವ್ಯರ್ಥ ಮಾಡೋದು ಯಾಕೆ? ಯಾಕಂದರೆ ನನಗೆ ಆ ಪ್ರಶ್ನೆ ಬಂತಂದರೆ, ಮಕ್ಕಳು ಹುಟ್ಟಿದಾಗ ಆ ಹುಟ್ಟಿರುವಂಥ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ತೊಡಿಸೋದಿಲ್ಲ. ಯಾರ್ದಾದ್ರೂ ಮಗುವಿನ ಬಟ್ಟೆಯನ್ನೇ ತಂದು ಶುಚಿಗೊಳಿಸಿ ಹಾಕುವಂಥ ಪದ್ಧತಿ ಇದೆ. ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಇದಕ್ಕೆ ಎರಡು ವಿಚಾರ ಇದೆ. ಮೊದಲನೇದಾಗಿ ಹೊಸತಾದ ಬಟ್ಟೆಗಳನ್ನ ಹಾಕೋದಿದ್ರು ಹಾಕ್ತಾರೆ ಕೆಲವು ಕಡೆಯಲ್ಲಿ ಹೊಸ ಬಟ್ಟೆಗಳನ್ನ. ಅದೇನ್ ಮಾಡ್ತಾರೆ ಅಂತಂದ್ರೆ ಅದನ್ನು ಸ್ವಚ್ಛವಾಗಿ ಬಿಸಿಯ ನೀರಿನಲ್ಲಿ 3 ದಿವಸ ನೆನೆಸಿಟ್ಟು ತೊಳೆದು ಒಣಗಿಸಿ ಐರನ್ ಮಾಡಿ ಆಮೇಲೆ ಹಾಕ್ತಾರೆ. ಇದ್ರ ಹಿಂದಿರ್ತಕ್ಕಂಥ ವಿಜ್ಞಾನ ಅಥವಾ ಆಧ್ಯಾತ್ಮಿಕತೆ ಏನಪ್ಪಾ ಅಂತಂದ್ರೆ, ಅದನ್ನು ಸ್ವಚ್ಛಗೊಳಿಸಿದಾಗ ಅದರಲ್ಲಿದ್ದಂಥ ಎಲ್ಲ ರೀತಿಯ ಕ್ರಿಮಿಗಳು ನಾಶವಾಗ್ತವೆ ವೈಜ್ಞಾನಿಕವಾಗಿ. ಮತ್ತು ಆ ನಂತರದಲ್ಲಿ ಏನಪ್ಪ ಅಂದರೆ, ಅದನ್ನು ಬಿಸಿಯ ನೀರಿನಲ್ಲಿ ಅಥವಾ ಉಪ್ಪು ನೀರಿನಲ್ಲಿ ನೆನೆಸಿಟ್ಟಾಗ ಬೇರೆಯವರ ಶರೀರದಲ್ಲಿ ಇರಬಹುದಾಗಿರ್ತಕ್ಕಂಥ ಅಯಸ್ಕಾಂತೀಯ ತರಂಗಗಳು ನ್ಯೂಟ್ರಲೈಸ್ ಆಗ್ತವೆ. ಇದರಿಂದಾಗಿ ಮತ್ತು ನಾವು ಧಾರಣೆ ಮಾಡಿರ್ತಕ್ಕಂಥ ಬಟ್ಟೆ ಇದು ಮತ್ತೆ ಮುಂದೆ ಹಾಕ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ, ಯಾರಿಗಾರು ಕೊಟ್ಬಿಡೋಣ, ಅನಾಥಾಶ್ರಮಕ್ಕೆ ಅವರಿಗೆ ಕೊಟ್ಬಿಡೋಣ, ಅವ್ರು ಹಾಕ್ಕೊಳ್ತಾರಲ್ಲ, ಸುಮ್ಮನೆ ಯಾಕೆ ಹಾಳು ಮಾಡಬೇಕು, ನಾವು ನಾಶ ಮಾಡಿ ಬಿಸಾಕಿದ್ರೆ ಏನು ಉಪಯೋಗ? ಈ ತರ ಯೋಚನೆಗಳು ಬಹಳ ದೊಡ್ಡ ಕಷ್ಟವೇ. ಹೌದು, ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಮನೆಗಳಿಂದ ತ್ಯಾಜ್ಯ ಆಗ್ತಕ್ಕಂಥ ಕಸ ಹಾಕೋದಕ್ಕೆ ಪಾಪ ಜಾಗ ಇದ್ದರೆ ನಾವು ಕಷ್ಟಪಡ್ತಿದ್ದೀವಿ. ಹಾಗೆ ಇದ್ದಾಗ ಇದನ್ನು ಎಲ್ಲಿ ಹಾಕೋದು ಅಂತಂದ್ರೆ, ಅದಕ್ಕಂಥ ಅನಿವಾರ್ಯ ಸ್ಥಿತಿ ಆದ್ರೆ ಏನು ಮಾಡಬೇಕು ಅಂತಂದ್ರೆ, ಒಂದು ಬಕೆಟ್ ನೀರಿನಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು kg ಆಗುವಷ್ಟು ಉಪ್ಪನ್ನು ಪೂರ್ತಿ ಕರಡಬೇಕು. ಅದರಲ್ಲಿ ಉಪಯೋಗಿಸಿರ್ತಕ್ಕಂಥ ಬಟ್ಟೆಗಳನ್ನು ಅದರಲ್ಲಿ ನೆನೆಸಿಡಬೇಕು. ಕನಿಷ್ಠ ಪಕ್ಷ 24 ಗಂಟೆಗಳ ಕಾಲವಾದರೂ ನೆನೆಬೇಕು. ಆ ನಂತರದಲ್ಲಿ ಅದನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇನ್ನೊಬ್ಬರಿಗೆ ಕೊಡಬಹುದು. ಕೊಡೋ ಸಂದರ್ಭದಲ್ಲಿ ಕನಿಷ್ಠ ಅಂದರೆ ಅನಿವಾರ್ಯದಲ್ಲಿ ಹೇಳ್ತಿರೋದು, ಕೊಡುವ ಸಂದರ್ಭದಲ್ಲಿ ಬರೀ ಬಟ್ಟೆಗಳನ್ನು ಕೊಡೋ ಹಾಗೆ ಇಲ್ಲ. ಅದರ ಜೊತೆಯಲ್ಲಿ ಒಂದು ಹೊತ್ತು ಆಹಾರಕ್ಕೆ ಸಾಕಾಗುವಷ್ಟು ಹಣವನ್ನು ಅಥವಾ ಧಾನ್ಯಗಳನ್ನು ಇಟ್ಟು ಕೊಡಬೇಕು. ಅದಿಲ್ಲದೆ ಇದ್ದರೆ ಆ ಒಂದು ನಾವು ಧಾರಣೆ ಮಾಡಿದ ಬಟ್ಟೆಯನ್ನು ಕೊಟ್ಟರೆ ದತ್ತಾಪಹಾರ ಅಂತಕ್ಕಂಥ ಒಂದು ದೋಷ ಬರ್ತದೆ. ಆ ದೋಷಕ್ಕೆ ನಾವು ಪಾಲ್ದಾರರಾಗ್ತೇವೆ. ಆ ದೋಷದಿಂದ ನಾವು ಬಚಾವಾಗಬೇಕು ಅಂತಂದರೆ ಉದ್ದೇಶ ಒಳ್ಳೆಯದಿದೆ, ಒಂದು ಹೊತ್ತಿನ ಆಹಾರ ತಿನ್ನು ಅಂತೇಳಿ ಪರಿಮಾರ್ಜನಾ ರೂಪವಾಗಿ ಅದನ್ನು ಕೊಟ್ಟು ಆ ನಂತರದಲ್ಲಿ ಬಟ್ಟೆಯನ್ನು ಇನ್ನೊಬ್ಬರಿಗೆ ಅನಿವಾರ್ಯತೆ ಕೊಡಬೇಕು.